ಸರ್ 45 ವರ್ಷಗಳ ಒಂದು ಸುದೀರ್ಘ ಜರ್ನಿ ನಿಮ್ಮದು. ಎಲ್ಲರ ಥರ ನಾನು ಒಬ್ಬ ಆ್ಯಕ್ಟರ್ ಆಗಬೇಕು ಅಂತ ಆಸೆ. 90s ಕಿಡ್ಸಿಂದ ಹಿಡಿದು 2000s ಜೆನ್ಸಿಗಳು ಕೂಡ ಇಷ್ಟಪಟ್ಟು ನೋಡುವಂಥ ಸಿನಿಮಾ ನನಗಾಗೆ ಸ್ಕ್ರಿಪ್ಟ್ ಬರ್ದಂಗಿತ್ತು. ನಿದ್ದೆಗೆಡಿಸಿದಂತಹ ಒಂದು ಸನ್ನಿವೇಶ. ಫಿಲ್ಮ್ದೇನೆ ನನಗೆ ಜಾಸ್ತಿ ಕಾಡೋದು. ನಮಗೂ ಈಗಲೂ ಬೈಹಾಟ್ ಆಗ್ಬಿಟ್ಟಿದೆ ಆ ಹಾಡುಗಳು. ಅವನಲ್ಲಿ ಅವಳಲ್ಲಿ ಆ ಸಾಂಗ್ ಎಲ್ಲವೂ ರೆಕಾರ್ಡಿಂಗ್ ಮಾಡೋದಕ್ಕೆ ಮುಂಚೆನೇ ಎಲ್ಲರ ಮನಸ್ಸಲ್ಲಿ ಟ್ಯೂನ್ಗಳು ಹರಿತು. ಸಿನಿಮಾದಲ್ಲಿ ಸಾಕಷ್ಟು ಸೀನ್ಗಳು ನೆನಪಿಗೆ ಬರುತ್ತೆ. ಕಾಳ್ರು, ಮೋಸ ಮಾಡೋರು, ನಟ ನಟಿಯರು ಬೇಕಾಗಿದ್ದಾರೆ ಅಂತ ಹೇಳಿ ಯಾವುದೋ ಒಂದು ಹೋಟೆಲ್ ರೂಮ್ ಹಾಕಿ ಕರ್ಕೊಳ್ಳೋದು, ಅಲ್ಲಿ ದುಡ್ಡು ವಸೂಲಿ ಮಾಡೋದು, ಟ್ರೋಲರ್ಸ್ ಎಲ್ಲ ಯೂಸ್ ಮಾಡುವಂಥದ್ದು. ಶಂಕರ್ನಾಗ್ ಕಾಪಿ ಮಾಡ್ತಾ ಇದ್ದಾರೋ ಇಲ್ಲ ಶಂಕರ್ನಾಗ್ ಅವರು ಮೈ ಮೇಲೆ ಬಂದಿದ್ದಾರೋ ಇವರಿಗೆ. ಕಾಶಿನಾಥ್ ಅವರೇ ಕೊಲೆಗಾರ ಅಂತ ಹೇಳ್ತಾರೆ. ನನಗೆ ಹೆದರಿಕೆ ಆಗ್ತಿತ್ತು ಶೂಟಿಂಗ್ ಮಾಡ್ಬೇಕಾದ್ರೆ. ಅದೊಂದು ಕಾಮಿಡಿ. ನಮ್ಮ ಮನೇಲಿ ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಬಿಟ್ರೆ ಹೆಣ್ಣು ಕೊಡಲ್ಲ. ತುಂಬಾ ಚಾಲೆಂಜಿಂಗ್ ಅನ್ಸಿರುವಂತ ಸೀನ್. ಎಲ್ರಿಗೂ ಒಂದು ಆತಂಕ, ನಾವೆಲ್ಲ ಸ್ಟಾರ್ಗಳಾಗ್ಬಿಡ್ತೀವ, ಸಿನಿಮಾ ಓಡ್ತಾ ಇದು. ಆ ಸಿನಿಮಾ ಹೆಸರಲ್ಲೇ ನಾನು ಇನ್ನೂ ಜೀವನ ಮಾಡ್ಕೊಂಡು ಬರ್ತಾ ಇದ್ದೀನಿ. ವೆಲ್ಕಮ್ ಟು ದ ರಿಪೋರ್ಟರ್. ನಾನು ರಕ್ಷಾ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಒಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಇವರು ಕನ್ನಡ ಸಿನಿಮಾದ ಹಿರಿಯ ಸಿನಿಮಾಟೋಗ್ರಫರ್, ಹಾಗೆಯೇ ನಿರ್ದೇಶಕರು ಕೂಡ, ನಿರ್ಮಾಪಕರು ಹೌದು. 45 ವರ್ಷಗಳ ಕಾಲ ಇವರು ಕನ್ನಡ ಚಿತ್ರರಂಗದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಇವತ್ತು ಇವರನ್ನ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಅವರೇ ಅಶೋಕ್ ಕಶ್ಯಪ್ ಸರ್. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. 45 ವರ್ಷಗಳ ಒಂದು ಸುದೀರ್ಘ ಜರ್ನಿ ನಿಮ್ಮದು. ನೀವು ಹೇಗೆ ಬಂದ್ರಿ ಇಂಡಸ್ಟ್ರಿಗೆ ಅಂತ, ಯಾಕೆ ನಿಮಗೆ ಸಿನಿಮಾಟೋಗ್ರಫರ್ ಆಗಬೇಕು ಅನ್ನಿಸ್ತು? ಸಿನಿಮಾಟೋಗ್ರಾಫರ್ ಆಗಬೇಕು ಅಂತಲ್ಲ ಬಂದದ್ದು, ಎಲ್ಲರ ಥರ ನಾನು ಒಬ್ಬ ಆ್ಯಕ್ಟರ್ ಆಗಬೇಕು ಅಂತ ಆಸೆ. ಅಂದರೆ ಎಲ್ರಿಗೂ ತೆರೆ ಮುಂದೆ ಯಾರು ಒಬ್ಬ ರೋಲ್ ಮಾಡೆಲ್ ವ್ಯಕ್ತಿ ನಾವು ಅವ್ರನ್ನ ಆರಾಧಿಸ್ತಿದ್ರೆ ಅವ್ರ ಥರ ನಾವು ಆಗಬೇಕು, ಇಲ್ಲ ಅವ್ರು ಮಾಡಿದ್ದನ್ನು ನಾವು ಮಾಡಬೇಕು, ಇಲ್ಲ ಅವ್ರ ಥರನೇ ನಾವು ಫೇಮಸ್ ಆಗಬೇಕು. ಆ್ಯಕ್ಟ್ ಮಾಡುವ ಗೀಳು ಯಾಕೆ ಒಬ್ಬ ಮನುಷ್ಯನಿಗೆ ಬರುತ್ತೆ ಅಂದರೆ, ಹೆಚ್ಚು ಸಿನಿಮಾಗಳು ನೋಡ್ತಾ 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 ನಾನು ಈ ಥರ ಮಾಡಿದ್ರೆ ಹೆಂಗಿರುತ್ತೆ, ನಾನು ಒಬ್ಬ ಆ್ಯಕ್ಟರ್ ಆದ್ರೆ ಚೆನ್ನಾಗಿರುತ್ತಲ್ವಾ ಅನ್ನೋ ಬರುವ ಆಸೆ. ಅದು ಆ ಥರದ್ದೊಂದು ನನಗೆ ಆಸೆ ಬಂದದ್ದು ನಾನು ಮೈಸೂರಲ್ಲಿ ಓದ್ತಿರ್ಬೇಕಾದ್ರೆ, ಹೈಸ್ಕೂಲ್ ಸ್ಟಡೀಸ್ ನಾನು 1 ವರ್ಷ ಮೈಸೂರಿಗೆ ಓದಬೇಕಾದ ಪರಿಸ್ಥಿತಿ ಬಂತು. ಆಗ ಮೈಸೂರಿಗೆ ಹೋದಾಗ ನನಗಲ್ಲಿ ನನ್ನ ಪೇರೆಂಟ್ಸ್ ಎಲ್ಲ ಇಲ್ಲಿ ಬೆಂಗಳೂರಲ್ಲಿದ್ದರು. ಸೊ ಹಾಗಾಗಿ ನನಗೆ ಅಲ್ಲಿ ಮೈಸೂರಲ್ಲಿ ಒಂಟಿಯಾಗಿದ್ದಾಗ ಆ ಬೋರ್ಡಮ್ ಕಳೆಯೋದಕ್ಕೆ ವೀಕೆಂಡ್ಸು, ವಾರದಲ್ಲಿ 2 ದಿವಸ ಅಂದರೆ ಶನಿವಾರ ಮತ್ತು ಭಾನುವಾರ, ಆಲ್ಮೋಸ್ಟ್ 3 ದಿನ ಅಂತ ಹೇಳ್ಬೋದು. ಶುಕ್ರವಾರ, ಶನಿವಾರ, ಭಾನುವಾರ ಈ 3 ದಿನಗಳು ಒಂಥರ ಬೋರ್ಡಮ್. ಆ ಬೋರ್ಡಮ್ಗೆ ಸಿನಿಮಾ ನೋಡಬೇಕು ಅನ್ನೋ ಆಸೆ ಬರ್ತಿತ್ತು. ಸಿನಿಮಾಗಳು ಹೆಚ್ಚು ನೋಡಿ 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 ಏನಾಗ್ತಿತ್ತು, ನನಗೆ ಅದೊಂದು ಹೊಸ ಲೋಕ. ಆಗ ತಾನೇ ಒಂದು ಹೈಸ್ಕೂಲಿಗೆ ಬಂದಾಗ ನಮಗೆ ಆ ಬೋರ್ಡಮ್ ಕಳೆಯೋದಕ್ಕೆ ಫ್ರೆಂಡ್ಸ್ ಬೇಕು. ನಾನು ಮೈಸೂರು ಬಂದು, ನಾನು ಫಸ್ಟ್ ಟೈಮ್ ನಾನು ಮೈಸೂರು ಕಾಲಿಡ್ತಿರೋದು. ನಾನು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ಸೊ ಮೈಸೂರಲ್ಲಿ ನನಗೆ ಯಾರು ಫ್ರೆಂಡ್ಸ್ ಇಲ್ಲದ ಕಾರಣ ಸಿನಿಮಾ ನೋಡೋಕೆ ಸ್ಟಾರ್ಟ್ ಮಾಡಿದೆ. ಆ ಸಿನಿಮಾ ನೋಡೋಕೆ ಸ್ಟಾರ್ಟ್ ಮಾಡಿದಾಗ ಏನಂತು, ಸಿಕ್ಕಾಪಟ್ಟೆ ಆ ಮೀಡಿಯಂ ನನಗೆ ತುಂಬ ಚೆನ್ನಾಗಿ ಅಟ್ರಾಕ್ಟ್ ಆಯಿತು. ಹೆಚ್ಚು ರಾಜ್ಕುಮಾರ್ ಅವರ ಸಿನಿಮಾಗಳು ನೋಡ್ತಿದ್ದೆ. ಪ್ರತಿ ವಾರಕ್ಕೆ 2, 3, 4 ಒಂದೇ ಸಿನಿಮಾನ 3-4 ಸರಿ ನೋಡೋದು. ಈ ಥರದ್ದೆಲ್ಲ ನೋಡಿ ನೋಡಿ ಏನಾಗ್ತಿತ್ತು, ಒಂಥರ ಆ ಥಿಯೇಟ್ರಲ್ಲಿ ಸಿನಿಮಾ ಹೋಗ್ತಿದ್ರೆ ಅದ್ರ ಜೊತೆಗೆ ನಾನು ಡೈಲಾಗ್ ಹೇಳ್ತಿದ್ದೆ. ಆ ಥರ ಬಾಯ್ಪಾಠ ಮಾಡಿಕೊಂಡು, ಅಂದರೆ ಆ ಡೈಲಾಗ್ಗಳು ನಾನು ಜೊತೆಲಿ ಹೇಳ್ತಿದ್ದೆ. ಸಿನಿಮಾನೇ ಒಂದು ಪಾಠ, ಒಂದು ಟೆಕ್ಸ್ಟ್ ಬುಕ್ ಮಾಡಿಬಿಟ್ಟಿದ್ರೆ ನಾನು IAS ಆಫೀಸರು ಇನ್ನೊಂದೇನೋ ಆಗ್ಬಿಡ್ತಿದ್ದೆ ಅದರಲ್ಲಿ. ಅದು ನನಗೆ ಸೆಳೆತ. ಆ ಕಾರಣಕ್ಕಾಗಿ ನಾನು ಸಿನಿಮಾ, ನನಗೆ ಆ್ಯಕ್ಟರ್ ಆಗಬೇಕು ಅಂತ ಆಸೆಯಿಂದ ಬಂದವನು. ಯಾಕೆ ಆ್ಯಕ್ಟರ್ ಆಗಲಿಲ್ಲ ಅಂತ ನೀವು ಕೇಳ್ಬೋದು. ಅದು ಲೇಟ್ರ್, ಅದ್ರ ವರ್ಷನ್ ಲೇಟ್ರ್ ಹೇಳ್ತೀನಿ ನಾನು. ಸೊ ಆ್ಯಕ್ಟರ್ ಆಗಬೇಕು ಅಂದರೆ ನಾನು ಆಲ್ಮೋಸ್ಟ್ 80s ಆಗ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಸಿನಿಮಾದವರು ಯಾರೂ ಇರಲಿಲ್ಲ. ಆಗ ಹೇಗಾದರೂ ಮಾಡಿ ಸಿನಿಮಾದವರ ಕಾಂಟ್ಯಾಕ್ಟ್ ಬೆಳೆಸ್ಕೋಬೇಕು, ಮತ್ತು ಸಿನಿಮಾದಲ್ಲಿ ಇರಬೇಕು ಅಂತಂದರೆ ಸಿನಿಮಾ ಕಾಂಟ್ಯಾಕ್ಟ್ ಬೇಕು, ಇಲ್ಲ ಯಾವ್ದಾದ್ರು ಒಂದು ಕೋರ್ಸ್ ಮಾಡಿದರೆ ನಾನು ಅಲ್ಲಿರ್ಬೋದು ಅನ್ನೋದು ಒಂದು ಮನಸ್ಸಿಗೆ ಬಂತು. ಯಾರು ಈ ಪೇಪರ್ಗಳಲ್ಲೆಲ್ಲ ನಟ ನಟಿಯರು ಬೇಕಾಗಿದ್ದಾರೆ ಅನ್ನೋದು ಆಗ ಅಡ್ವರ್ಟೈಸ್ಮೆಂಟ್ ಬರೋದು. ಸೊ ಅವ್ರನ್ನೆಲ್ಲ ಹುಡ್ಕೊಂಡು ಹೋದ್ರೆ ಕೊನೆಗೆ ಅಲ್ಲೊಂದು ಸ್ಕ್ಯಾಮ್. ಅದು ಅಂದ್ರೆ ದುಡ್ಡು ಕೇಳೋರು ಅವರು, ನೀವೊಂದು 10,000 ಕೊಡಿ, 20,000 ಕೊಡಿ. ಆಗ 10,000, 20,000 ಎಲ್ಲ ಲಕ್ಷದ ಗಟ್ಟಲೆ ಅಂತ ಲೆಕ್ಕ. ಈಗ ಯಾಕೆ ಅಂತ ಕೇಳಿದ್ರೆ, ನೀವು ಫಿಲ್ಮ್ ರೀಲ್ ವೇಸ್ಟ್ ಮಾಡ್ಬೋದು, NGಗಳಾಗ್ಬೋದು. ಆ ಫಿಲ್ಮ್ ರೀಲ್ ವೇಸ್ಟ್ ಆಗೋದಕ್ಕೆ ನೀವು ದುಡ್ಡು ಕೊಡಿ ಅಂತ. ಅಂದ್ರೆ ನೀವು ಚಾನ್ಸ್ ಕೇಳೋದಕ್ಕೆ, ನೀವು ಚಾನ್ಸ್ ಕೊಟ್ಟಿದ್ದೀನಿ ಅಂತ ಅನ್ಕೋಬೇಡಪ್ಪ, ನಾನು ಕೊಡೋದಕ್ಕೆ ನಾನು ದುಡ್ಡು ತಗೋತಾ ಇದ್ದೀನಿ ಅಂತಲ್ಲ. ಅಂದ್ರೆ ನಿನ್ನ ವೇಸ್ಟೇಜ್ ಅಂತ ಅನ್ನೋದು, ನಮ್ಮ ಟ್ಯಾಲೆಂಟ್ ಗೊತ್ತಿಲ್ಲದೇನೆ ಹೇಳ್ತಾರಲ್ಲ ಅನ್ನೋದು ಒಂದು ನನಗೆ ಆಗ ಒಂಚೂರು ಅರ್ಥ ಆಗಿ. ಸೊ ಇವರೆಲ್ಲ ಬೇಸಿಕ್ಲಿ ಕಾಳ್ರು, ಮೋಸ ಮಾಡೋರು, ಸಿನಿಮಾ ನಟ ನಟಿಯರು ಬೇಕಾಗಿದ್ದಾರೆ ಅಂತ ಹೇಳಿ ಯಾವುದೋ ಒಂದು ಹೋಟೆಲ್ ರೂಮ್ ಹಾಕಿ ಅಲ್ಲಿ ಜನಗಳನ್ನ ಕರ್ಕೊಳ್ಳೋದು, ಅಲ್ಲಿ ದುಡ್ಡು ವಸೂಲಿ ಮಾಡೋದು ಇವರು ಕೆಲಸ. ಸೊ ಬೇಡ, ಇದೊಂದು ದೊಡ್ಡ ದಂಧೆ ಅಂತ ಹೇಳಿ ಭಾಳಷ್ಟು ಜನ ವಾರ್ನ್ ಮಾಡಿದ್ರು ನನಗೆ.
ಸೊ ಒಂದು ಸುಮ್ಮನೆ ಹೋಗಿ ಅಟೆಂಪ್ಟ್ ಮಾಡಿದೆ, ಒಂದು ಗಾಂಧಿನಗರದಲ್ಲಿ 2-3 ಸರಿ ಅಟೆಂಡ್ ಮಾಡಿದಾಗ ಗೊತ್ತಾಯಿತು, ಓ ನಿಜವಾಗ್ಲೂ ಇವರೆಲ್ಲ ಅಂಥವ್ರೆ ಅಂತ. ಎಲ್ಲೂ ಫೇಮಸ್ ಆಗಿರಲಿಲ್ಲ ಆ ಡೈರೆಕ್ಟ್ರುಗಳು, ಆ ಹೇಳೋ ಜನ. ಆಮೇಲೆ ಯಾಕೆ ಇಲ್ಲೆಲ್ಲ ಇವ್ರುಗಳ ಮುಂದೆ ಒದ್ದಾಡಬೇಕು, ಟೆಕ್ನಿಕಲ್ ಆಗಿ ಏನೋ ಒಂದು ಕೋರ್ಸ್ ಮಾಡೋಣ, ಒಂದು ಸಿನಿಮಾಟೋಗ್ರಫಿ ಅನ್ನೋದು ಮಾಡಿದರೆ, ಇಲ್ಲ ಡೈರೆಕ್ಷನ್ ಅನ್ನೋದು ಏನೋ ಒಂದು ಮಾಡಿದರೆ ಅದನ್ನು ಮಾಡಿಕೊಂಡು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರ್ಬೋದು, ಇದ್ಕೊಂಡು ಆಮೇಲೆ ಆ್ಯಕ್ಟಿಂಗು ಮತ್ತೊಂದು ಏನೋ ಒಂದು ಟ್ರೈ ಮಾಡ್ಬೋದು, ಅಲ್ಲಿ ಇದ್ಕೊಂಡು ನಾನು ಆ್ಯಕ್ಟರ್ ಆಗ್ಬೋದು ಅನ್ನೋ ಆಸೆಗೆ ಟೆಕ್ನಿಕಲ್ ಕೋರ್ಸ್ ಸಿನಿಮಾಟೋಗ್ರಫಿ ಓದೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದೆ. ಹಾಗಾಗಿ ನಾನು ಸಿನಿಮಾಟೋಗ್ರಾಫರ್ ಆದೆ, ಆ್ಯಕ್ಟ್ರೂ ಆದೆ ಆಮೇಲೆ. ಓಕೆ ಸರ್, ನಿಮ್ಮ ಮೊದಲ ಸಿನಿಮಾ ಆಸ್ ಅ ಸಿನಿಮಾಟೋಗ್ರಫರ್ ಸಿನಿಮಾ ಉಪೇಂದ್ರ ಅವ್ರದ್ದು, ಇಂಡಿಪೆಂಡೆಂಟ್ ಆಗಿ. ಹಾಂ, ಒನ್ ಆಫ್ ದ ಮೋಸ್ಟ್ ಸ್ಕೇರಿಯೆಸ್ಟ್. ಅದು ಅಂದರೆ ಕನ್ನಡದಲ್ಲೇ ಆ ಥರದ ಹಾರರ್ ಸಿನಿಮಾ ಇರ್ಬೋದು ತುಂಬ, ಬಟ್ ಅದು ಹಾರರ್ ಮೂವಿ ಅಂದ ತಕ್ಷಣ ಜನಕ್ಕೆ ನೆನಪಾಗೋದು ಫಸ್ಟ್ ನಮಗೆ ಸಿನಿಮಾ. ಸೊ ನಿಮ್ಗೆ ಹೇಗೆ ಆ ಸಿನಿಮಾಗೆ ಅವಕಾಶ ಸಿಕ್ತು ಅಂತ? ನಾನು ಆ್ಯಕ್ಚುಲಿ ನನ್ನ ಮೊದಲನೇ ಸಿನಿಮಾ ಆಗಿದ್ರೆ ಅದಕ್ಕೂ ಮುಂಚೆ ಒಂದು 7-8 ವರ್ಷಗಳ ಹಿಂದೆನೇ ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ್ದೆ. ಅಂದರೆ ನನ್ನ ಮೊದಲನೇ ಇಂಡಿಪೆಂಡೆಂಟ್ ಸಿನಿಮಾ ಅಂತ ಆದರೆ ಅದರ ಹಿಂದೆ ನಾನು ಸಾಕಷ್ಟು ಸಿನಿಮಾಗಳ ಅಸಿಸ್ಟೆಂಟ್ ಆಗಿ, ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದೆ. ಮತ್ತು ಒಂದು 8-9 ವರ್ಷ ದೂರದರ್ಶನಲ್ಲಿ ಕೆಲಸ ಮಾಡಿದ್ದೆ. ನಾನು ಐ ವಾಸ್ ಕ್ಯಾಮ್ರಾಮನ್ ಇನ್ ದೂರದರ್ಶನಲ್ಲಿ ಡೆಲ್ಲಿ, ಪಂಜಾಬು, ಜಲಂಧರ್, ಕಾಶ್ಮೀರು ಈ ಕಡೆ ಎಲ್ಲ ಸುತ್ತಾಡ್ಕೊಂಡು ಬ್ಯಾಂಗ್ಳೂರು ದೂರದರ್ಶನ್ ಟ್ರಾನ್ಸ್ಫರ್ ಆಗಿ ವಾಪಸ್ ಬಂದೆ. ನಾನು ಸಿನಿಮಾಟೋಗ್ರಫಿ ಮುಗಿಸಿದ ತಕ್ಷಣ ನನಗೆ ದೂರದರ್ಶನ್ಗೆ ಅಪಾಯಿಂಟ್ಮೆಂಟ್ ಬಂದ್ಬಿಡ್ತು ನನಗೆ. ಅಂದ್ರೆ ನಮ್ಮ ಇನ್ಸ್ಟಿಟ್ಯೂಟ್ ಪಾಸ್ ಔಟ್ ಆಗ್ತಿದ್ದಂಗೆನೆ ಎಲ್ರಿಗೂ ಅಂದ್ರೆ ಜಾಬ್ ಫ್ರಮ್ ದ ಕ್ಯಾಂಪಸ್ ಅಂತಾರಲ್ಲ, ಆ ಥರ ನಮ್ಗೆಲ್ಲರಿಗೂ ಕೆಲಸ ಸಿಕ್ಬಿಡ್ತು. ನಾವು ಓದಿದ ಎಲ್ರಿಗೂ ಆಗ್ತಾನೆ ದೂರದರ್ಶನ್ ಫಸ್ಟ್ ಕಣ್ಣು ಬಿಟ್ಟ ದಿನಗಳು. ಬ್ಯಾಂಗ್ಳೂರು ದೂರದರ್ಶನ್ ಬಂದು ವಿಶ್ವೇಶ್ವರ ಟವರ್ ಅಲ್ಲಿ ಇತ್ತು, ಬರೀ 2 hours ಮಾತ್ರ ರನ್ ಆಗ್ತಿತ್ತು ಟೆಲಿವಿಷನ್ ಸ್ಟೇಷನ್. ಆಗ ಬಂದು ಹೊಸದು ಬ್ಯಾಂಗ್ಳೂರಿಗೆ ಟೆಲಿವಿಷನ್ ಅನ್ನೋದೇ ಹೊಸದು. ಆ ಹೊಸದಾಗಿರುವ ಟಿವಿ ಸ್ಟೇಷನ್ಗಳಲ್ಲಿ ನಾನು ಮೊದಲು ಕಾಂಟ್ರಾಕ್ಟ್ ಬೇಸಿಸಲ್ಲಿ ಕ್ಯಾಮರಾಮನ್ ಆಗಿದ್ದೆ. ಅದಾದ್ಮೇಲೆ ನನಗೆ ಅಪಾಯಿಂಟ್ಮೆಂಟ್ ಸಿಕ್ತು. ನಾನು ಪಂಜಾಬು, ಡೆಲ್ಲಿ, ಕಾಶ್ಮೀರ, ಭೂಪಾಲ್ ಈ ಕಡೆ ಎಲ್ಲ ಸುತ್ತಾಡ್ಕೊಂಡು ಮತ್ತೆ ವಾಪಸ್ ಬೆಂಗಳೂರಿಗೆ ಬಂದಾಗ, ಬೆಂಗಳೂರಲ್ಲಿ ನಾನು ದೂರದರ್ಶನಲ್ಲಿ ಇದ್ದಾಗ ಕೆಲವು ಡಾಕ್ಯುಮೆಂಟ್ರಿಗಳು ಮಾಡ್ತಿದ್ದೆ. ಅಂದರೆ ಹೊರಗೆ ಹೋಗಿ ಡಾಕ್ಯುಮೆಂಟ್ರಿಗಳು ಮಾಡ್ತಿದ್ದೆ. ಆಗ ಎಲೆಕ್ಟ್ರಾನಿಕ್ ಕ್ಯಾಮರಾಸ್ ಅಂದರೆ ಏನು ಟೆಲಿವಿಷನ್ ಕ್ಯಾಮರಾಸ್ ಇದೆಯಲ್ಲ, ಅದನ್ನ ಸಿನಿಮಾ ಕ್ಯಾಮರಾಮನ್ಗಳಿಗೂ ಆ ಕಾಲದಲ್ಲಿ ಆಪರೇಟ್ ಮಾಡಕ್ ಬರ್ತಿರ್ಲಿಲ್ಲ. ಯಾಕೆ ಅಂದರೆ ಇಟ್ ಇಸ್ ಟೋಟಲಿ ಎಲೆಕ್ಟ್ರಾನಿಕ್ಸ್. ಫಿಲ್ಮ್ಸ್ ಬಂದು ಸೆಲ್ಯುಲಾಯ್ಡ್ ಅಂದರೆ ಫಿಲ್ಮ್ ರೀಲ್ಸ್ಗಳಲ್ಲಿ ಅದು ಬೇರೆ, ಫೋಟೋ ಕೆಮಿಸ್ಟ್ರಿ ಅದು, ಇದು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್. ಆ ಥರ ನಮ್ಗೆ ಆಲ್ರೆಡಿ ದೂರದರ್ಶನಲ್ಲಿ ಅಭ್ಯಾಸ ಇದ್ದಿದ್ರಿಂದ ಮತ್ತು ಓದಿದ್ದೇನೋ ಸಿನಿಮಾಟೋಗ್ರಫಿ, ಆದರೆ ನಾನು ದೂರದರ್ಶನಕ್ಕೆ ಹೋಗಿ ಎಲೆಕ್ಟ್ರಾನಿಕ್ ಸಿನಿಮಾಟೋಗ್ರಫಿ ಅಲ್ಲಿ ಮಾಡಬೇಕಾದ್ರೆ ಅಲ್ಲಿ ಕಲಿತದ್ದು ಎಲ್ಲ ಎಲೆಕ್ಟ್ರಾನಿಕ್ಸ್. ಆವಾಗ ಬ್ಯಾಂಗ್ಳೂರು ದೂರದರ್ಶನಲ್ಲಿ ಇದ್ದು ಇನ್ನೇನು ನಾನು ರಿಸೈನ್ ಮಾಡಬೇಕು ಇನ್ನು ಕೆಲವು ದಿನಗಳಲ್ಲಿ ಅಂತ ಅಂದ್ಕೊಂಡಾಗ ಆಗ ನಾನು ಡಾಕ್ಯುಮೆಂಟ್ರಿ ಮಾಡಿದ್ದೆ. ಕೆಲವು ಡಾಕ್ಯುಮೆಂಟ್ರಿ ಲೈಕ್ ಜನರಲ್ ತಿಮ್ಮಯ್ಯ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ವೆಂಚರ್ ಅಂತ ಹೇಳಿ ಒಂದು ಏನು ಯವನಿಕಾದಲ್ಲಿ ಒಂದು ಕರ್ನಾಟಕ ಸರ್ಕಾರದ ಒಂದು ಇದದು ಅಂಗದು, ಅಲ್ಲಿ ಅವರಿಗೆ ಒಂದು ಡಾಕ್ಯುಮೆಂಟ್ರಿ ಒಂದು ಎನ್.ಎಸ್. ಶಂಕರ್ ಅವರು ಡೈರೆಕ್ಟರ್ ಅವ್ರು ಮಾಡಿದರು. ಆಗ ಆ ಡಾಕ್ಯುಮೆಂಟ್ರಿ ಅಡ್ವೆಂಚರಸ್ ಆಗಿತ್ತು ಮತ್ತು ತುಂಬ ಸ್ಕೇರಿಂಗ್ ಆಗಿತ್ತು ನಮ್ಮ ವರ್ಕ್. ಗ್ಲೈಡರಲ್ಲಿ ಹಾರೋದು, ಕ್ಯಾಮ್ರಾ ರೆಕಾರ್ಡರ್, ಬೆನ್ನಿಗೆ ರೆಕಾರ್ಡರ್ ಕಟ್ಕೊಂಡು ಕ್ಯಾಮ್ರಾ ಸಮೇತ ಗ್ಲೈಡರಲ್ಲಿ ಬರೋದು, ಫಾಲ್ಸಲ್ಲಿ ಹಗ್ಗ ಕಟ್ಕೊಂಡು ಆ ಫಾಲ್ಸ್ ಹೆಂಗೆ ಅರಿಯುತ್ತೋ ಆ ಹಗ್ಗ ಕಟ್ಕೊಂಡು ಕ್ಯಾಮ್ರಾನೆಲ್ಲ ಶೋಲ್ಡರ್ ಮೇಲೆ ಇಟ್ಕೊಂಡು ರೆಕಾರ್ಡರ್ ಇಟ್ಕೊಂಡು ಬರುವಂಥದ್ದು. ಈ ಥರದ್ದೆಲ್ಲ ತುಂಬ ಡೇಂಜರಸ್ ಕೆಲಸಗಳು ಮತ್ತು ವಿಜುವಲಿ ತುಂಬ ಗ್ರ್ಯಾಂಡ್ ಆಗಿದ್ದ ವರ್ಕ್ ಅದು, ಅಂದರೆ ಟೆಲಿವಿಷನಲ್ಲಿ. ಅದನ್ನ ಉಪೇಂದ್ರ ಅವ್ರ ಕಣ್ಣಿಗೆ ಬಿತ್ತು. ಉಪೇಂದ್ರ ಅವರು ನೋಡಿದ್ರು. ನೋಡಿದ ತಕ್ಷಣ ಇದು ಯಾರು ಇಷ್ಟು ಕ್ರಿಯೇಟಿವ್ ಆಗಿ ಮತ್ತು ಡೇರಿಂಗ್ ಆಗಿ ಸ್ಕೇರಿ ಆಗಿ ಇದ್ರೂ ಇಂಥ ಕೆಲಸ ಮಾಡಿದಾನಲ್ಲ, ನಮ್ಗೆ ಈ ತರ ಸಿನಿಮಾಟೋಗ್ರಾಫರ್ ಬೇಕು ಅಂತ ಕೇಳಿದಾಗ ನಮ್ಮ ಹೆಸರು ಬಂತಲ್ಲಿ ಬಂತು. ನನ್ನ ಕರ್ಸ್ಕೊಂಡ್ರು, ಕುಮಾರ್ ಗೋವಿಂದ್ ಅವ್ರ ಆಫೀಸಿಗೆ ಕರ್ಸ್ಕೊಂಡ್ರು. ಆಗ ವೈಯಾಲಿ ಕಾವಲ್ ಇಲ್ಲಿತ್ತು. ಕರ್ಸ್ಕೊಂಡು ಕೇಳಿದ್ರು, ಏನು ನನಗೆ ಎನ್.ಎಸ್. ಶಂಕರು, ವಿ ಮನೋಹರ್ ಇವರೆಲ್ಲ ಸ್ನೇಹಿತರಾಗಿದ್ರು. ಅವಾಗ ಫಸ್ಟ್ ನನಗೆ ಉಪೇಂದ್ರ ಅವ್ರು ಕೇಳಿದ್ದು, ಏನಾಗಬೇಕು ಅಂತಿದ್ದೀರಿ ನೀವು? ಅದು ಸರ್ ಆಲ್ರೆಡಿ ದೂರದರ್ಶನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲಿ ಇದ್ದೀನಿ, ಬಟ್ ಬೇಸಿಕಲಿ ನಾನು ಓದಿದ್ದು ಸಿನಿಮಾಟೋಗ್ರಫಿ, ವಿಡಿಯೋಗ್ರಫಿ ಮಾಡ್ತಾ ಇದ್ದೀನಿ ಅಲ್ಲಿ. ನಾನು ಅದು ನನಗೆ ಇಷ್ಟ ಇಲ್ಲ. ನಾನು ಸಿನಿಮಾಟೋಗ್ರಫಿ ಮಾಡಬೇಕು ಮತ್ತು ಸಿನಿಮಾಟೋಗ್ರಾಫರ್ ಆಗಬೇಕು, ಸಿನಿಮಾನಲ್ಲಿ ಇರಬೇಕು. ನಾನು ಓದಿದ್ದು ಸಿನಿಮಾಟೋಗ್ರಫಿ ಅಂದೆ. ಮತ್ತೆ ಕೆಲಸ ಕೊಟ್ರೆ ಇಲ್ಲಿ ಸಿನಿಮಾ ಬಂದ್ರೆ ಏನ್ ಮಾಡ್ತೀರಿ? ನಾಳೆನೇ ರಿಸೈನ್ ಮಾಡ್ತೇನೆ ತಗೊಳ್ಳಿ. ನಮ್ ದೂರದರ್ಶನ ಎಲ್ಲ ಸ್ಕೇರ್ಡ್, ಅಯ್ಯೋ ಏನ್ರಿ ಸೆಂಟ್ರಲ್ ಗೌರ್ಮೆಂಟ್ ಜಾಯಿನ್ ಮಾಡ್ತೀರಾ ಅಂತ. ನಮ್ಮ ಮನೇಲಿ ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಬಿಟ್ರೆ ಹೆಣ್ ಕೊಡಲ್ಲ, ಆಮೇಲೆ ಬೇರೆ ಎಲ್ಲರೂ ಅಂತ ಹೇಳಿ ಆಗ ಹೆದರ್ಸೋರು. ಅಂದ್ರೆ ಅದ್ರ ಅಪ್ಪನಂತ ಸಂಪಾದನೆ ಮಾಡ್ಬೋದು ಸಿನಿಮಾ ಇಂಡಸ್ಟ್ರಿಯಲ್ಲಿ.
ಎಷ್ಟು ವರ್ಷಕ್ಕೆ ಅಂತ ಸೆಂಟ್ರಲ್ ಗೌರ್ಮೆಂಟಲ್ಲಿ ನಾವು ಇರೋ ರಿಟೈರ್ಡ್ ಆಗೋವರೆಗೂ ಎಷ್ಟು ದುಡ್ಡು ಅಂತ ಇವಾಗಲೇ ಲೆಕ್ಕ ಹಾಕ್ಬೋದು ಎಷ್ಟು ಅಂತ. ಆದರೆ ಸಿನಿಮಾದಲ್ಲಿ ಎಷ್ಟು ಕೋಟಿಗಳು ಬೇಕಾದರೂ ಮಾಡ್ಬೋದು. ಆ ಒಂದು ವಿಷನ್ ಇಟ್ಕೊಂಡಿದ್ದೆ ನಾನು. ಆಗ ಉಪೇಂದ್ರ ಅವರಿಗೆ ಹೇಳಿದೆ ನಾನು, ಇಲ್ಲ ಸರ್, ಒಂದು ದಿವಸ ಈ ಕೈಯಲ್ಲಿ ಆಸ್ಕರ್ ಇಟ್ಕೋಬೇಕು, ಆಸ್ಕರ್ ತಗೊಳ್ಳುವುದೇ ನನ್ನ ಉದ್ದೇಶ ಆಗಿದೆ ಮತ್ತು ದಟ್ ಇಸ್ ಮೈ ವಿಷನ್, ಐ ಆಮ್ ಟ್ರಾವೆಲಿಂಗ್ ಟುವರ್ಡ್ಸ್ ಆಸ್ಕರ್ ಅಂತ ಅಂದೆ. ಅವ್ರಿಗೆ ನಗು ಬಂತು. ಓಕೆ, ಏನೋ ತುಂಬ ದೊಡ್ಡ ಕನಸಿಟ್ಕೊಂಡಿದ್ದಾನಲ್ಲ ಅಂತ ಅವ್ರಿಗೆ ಅನಿಸ್ತು. ಆಗ ಸರಿ, ಓಕೆ, ನಮ್ದೊಂದು ಸಿನಿಮಾ ಇದೆ, ಮಾಡ್ತೀರಾ? ಖಂಡಿತ ಮಾಡ್ತೀನಿ ಸರ್. ಮತ್ತು ದೂರದರ್ಶನದಲ್ಲಿ ಇಲ್ಲ, ರಜಾ ಹಾಕ್ತೀನಿ, ರಿಸೈನ್ ಮಾಡ್ತೀನಿ ಅಂತಂದೆ. ನಂತರ ಒಂದು ಟೆಸ್ಟ್ ಮಾಡೋಣ, ಒಂದು ಟೆಸ್ಟ್ ಶೂಟಿಂಗ್ ಮಾಡೋಣ ಅಂತ. ಮೇ ಬಿ ಅಂದರೆ ಅವ್ರಿಗೆ ಏನು ಅನ್ಸಿತ್ತೋ ಗೊತ್ತಿಲ್ಲ, ಅದು ನಾನು ದೂರದರ್ಶನಲ್ಲಿ ಇರೋದ್ರಿಂದ ಈ ಸಿನಿಮಾ ಇವನಿಗೆ ವರ್ಕ್ ಮಾಡೋ ಅಭ್ಯಾಸ ಇದೆಯೋ ಇಲ್ಲೋ ಅಂತ ಐಡಿಯಾ ಇರಲಿಲ್ಲ. ಆಮೇಲೆ ನಾನು ಆಲ್ರೆಡಿ ಸಿನಿಮಾದಿಂದ ಹೋದವನೇ ದೂರದರ್ಶನಿಗೆ. ಹಾಗೆ ಆಮೇಲೆ ಒಂದು ದಿನ ಟೆಸ್ಟ್ ಶೂಟ್ ಅಂತ ಮಾಡಿದ್ರು. ಆಗ ಆ ಟೆಸ್ಟ್ ಶೂಟಲ್ಲಿ ನನ್ನ ಕ್ಯಾಮ್ರಾದ ವರ್ಕ್ ಏನಿದೆ, ನಾನು ಏನು ಒಂದು ಹೊಸ ವಿಷನ್ ನಾನು ಮಾಡಬೇಕು, ಅವ್ರು ಹೇಳಿದ ಶಾರ್ಟ್ಸ್ಗಳಲ್ಲೇ ನಾನು ಒಂದು ಹೊಸದಾಗಿ ಏನು ಮಾಡ್ಬೋದು ಅದನ್ನು ಮಾಡಿ ತೋರಿಸ್ದೆ. ಅವ್ರಿಗೆ ಹೆಚ್ಚು ಹ್ಯಾಂಡಲ್ಡ್ಗಳಲ್ಲಿ ಕ್ಯಾಮ್ರಾ ಮೂವ್ಮೆಂಟ್ ಮಾಡೋದು ಇಷ್ಟ ಅನ್ನೋದಕ್ಕಿಂತ ಆ ಸಿನಿಮಾಗೆ ಬೇಕಿದ್ದ ಒಂದು ಫಾರ್ಮೆಟ್ ಅದು, ಅದನ್ನ ನನ್ನ ಕೈಯಲ್ಲಿ ಮಾಡಿಸಿದ್ರು. ಸೊ ಹ್ಯಾಂಡಲ್ಡಲ್ಲಿ ಫಿಲ್ಮ್ ಕ್ಯಾಮ್ರಾ ರೀಲು ಹೆವಿ ಆಗಿರುತ್ತೆ, ಓಡುತ್ತೆ. ಆ ಕ್ಯಾಮ್ರಾನ ಇಟ್ಕೊಂಡು ಅಷ್ಟು ಮೂವ್ಮೆಂಟ್ ತಗೊಂಡು ಹೋಗೋದು ಮಾಡೋದು ಎಲ್ಲ ಮಾಡಿದಾಗ ಆನ್ ಸ್ಕ್ರೀನ್ ನೋಡಿದಾಗ ಅದೊಂದು ಅದ್ಭುತವಾಗಿತ್ತು ಅವರಿಗೆ. ಸೊ ಅಲ್ಲಿ ನನ್ನ ಸಿನಿಮಾ ಹಣೆ ಬರೋ ಡಿಸೈಡ್ ಆಯಿತು. ಸೊ ಆಮೇಲೆ ಮತ್ತೊಂದು ಏನಂದರೆ ಮೋಸ್ಟ್ ಇಂಪಾರ್ಟೆಂಟು, ಸಿನಿಮಾ ನನಗಾಗೆ ಸ್ಕ್ರಿಪ್ಟ್ ಬರ್ದಂಗಿತ್ತು. ಕಾರಣ ಯಾಕೆ ಅಂತಂದರೆ ಆ ಸಿನಿಮಾದ ಸ್ಕ್ರೀನ್ ಪ್ಲೇ, ನೈಟ್ ಎಫೆಕ್ಟ್ಸು, ಹೆಚ್ಚು ನೈಟ್ ಎಫೆಕ್ಟ್ಸು, ಮತ್ತು ಅದರ ಸ್ಕ್ರೀನ್ ಪ್ಲೇ ಹೇಗಿತ್ತು ಅಂತಂದರೆ ಪ್ರತಿ ಕ್ಷಣ ಕುತೂಹಲ, ಏನಾಗುತ್ತೆ ಅಂತ. ಆಮೇಲೆ ಆ ವರ್ಕ್ಗಳಿಗೆ ಎಲ್ಲವೂ ಮಲೆನಾಡಿನ ಸುತ್ತಮುತ್ತ ನಡೆದಂಥ ಕತೆ. ಅದು ಹಾರರ್ ಅಂತ ಪ್ರೊಜೆಕ್ಟ್ ಮಾಡಿದ್ದು, ಪೋಸ್ಟ್ರು ಮತ್ತೊಂದು ಎಲ್ಲ ಕಡೆ. ಆ್ಯಕ್ಚುಲಿ ಅದು ಹಾರರ್ ಫಿಲ್ಮ್ ಅಲ್ಲ, ಅದು ಮಿಸ್ಟ್ರಿ ಫಿಲ್ಮ್ನ ಹಾರರ್ ಥರ ನಾವು ತೋರಿಸ್ಬೇಕು ಅನ್ನೋದು ಅವ್ರ ಐಡಿಯಾ ಆಗಿತ್ತು. ಸೊ ಹಾಗಾಗಿ ನನಗೆ ಸ್ಕ್ರಿಪ್ಟ್ ಚೆನ್ನಾಗಿ ಉಪೇಂದ್ರ ಅವರು ನರೇಟ್ ಮಾಡಿದ್ರಿಂದ ಕಲರ್ ಪ್ಯಾಲೆಟ್ಸ್ಗಳು ಆವಾಗ ಡಿಸೈಡ್ ಮಾಡಿದೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಕಲರ್ ಪ್ಯಾಲೆಟ್ಸ್ ಡಿಸೈಡ್ ಮಾಡಿ ಕೆಲಸ ಮಾಡುವಂಥ ಸಿನಿಮಾಟೋಗ್ರಫರ್ಸ್ ಇರಲಿಲ್ಲ ಆಗ. ನಾನು ಫಿಲ್ಮ್ ಇನ್ಸ್ಟಿಟ್ಯೂಟಿಂದ ಆಗ್ತಾನೆ ಹೊರಗೆ ಬಂದವನು. ಸೊ ಹಾಲಿವುಡ್ಡಲ್ಲಿ ಏನು ಮಾಡ್ತಾರೋ ಅದನ್ನು ನಾನು ನಾಳೆ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸು ಮತ್ತು ಆ ಥರದೊಂದು ಮೈಂಡ್ ಸೆಟ್ಟಲ್ಲಿ ಕಲರ್ ಪ್ಯಾಲೆಟ್ಸ್ಗಳು ಡಿಸೈಡ್ ಮಾಡಿದೆ. ಆಮೇಲೆ ಹೇಳಿದೆ ಉಪೇಂದ್ರ ಅವರಿಗೆ, ಸರ್ ಈ ಥರ ಕಲರ್ ಪ್ಯಾಲೆಟ್ಸ್ಗಳಲ್ಲಿ ನಾನು ಡಿಸೈನ್ ಮಾಡ್ಕೋತೀನಿ ಅಂದೆ. ಸರಿ ಬನ್ನಿ ಲೊಕೇಶನ್ ಹೋಗೋಣ ಅಂತ ಹೇಳಿ ಲೊಕೇಶನ್ ಕೆಳಗೂರು ಟೀ ಎಸ್ಟೇಟು ಅಲ್ಲೆಲ್ಲ ಜಾಬಳಿ ಲೊಕೇಶನ್ ನೋಡೋದಕ್ಕೆ ಅಂತ ಹೋದ್ವಿ. ಆ ಲೊಕೇಶನ್ ನೋಡೋಕ್ಕೆ ಹೋದಾಗ ಅಲ್ಲಿ ನಿಜವಾಗ್ಲೂ ಆ ಜಾಗ ನೋಡಿದ್ರೇ ಒಂಥರ ಒಂಟಿ, ಯಾರ್ಯಾರು ಎಲ್ಲೆಲ್ಲೋ ದೂರ ಇರ್ತಾರೆ, ಎಲ್ಲ ಒಂಥರ ಮಿಸ್ಟೀರಿಯಸ್ ಆಗಿರುತ್ತೆ ಲೊಕೇಶನ್. ಆ ಲೊಕೇಶನ್ನೇ ಅರ್ಧ ಅದ್ಭುತವಾಗಿತ್ತು, ಭಯ ಹೊಡ್ಸುತ್ತು. ಮತ್ತು ಅದನ್ನ ನೈಟಲ್ಲಿ ನಾನು ಶೂಟಿಂಗ್ ಮಾಡಬೇಕು. ಕತ್ಲೆಯಲ್ಲಿ ಲೈಟ್ ಎಷ್ಟು ಹಾಕ್ತೀವೋ ಅದನ್ನ ಕಾಣುತ್ತೆ, ಆ ಥರದ್ದೊಂದು. ಸೊ ಉಪೇಂದ್ರ ಸರ್ ಏನು ಮಾಡಿದ್ರು, ಪ್ರತಿಯೊಂದು ಜಾಗಕ್ಕೂ ಲೊಕೇಶನಲ್ಲಿ ಅವರೇ ತಗೊಂಡೋಗಿ ಈ ಗೋಡೆನೆಲ್ಲ ಕಪ್ ಮಾಡೋದು, ಟೈರ್ ಸುಟ್ಟು ಕಪ್ ಮಾಡೋದು ಗೋಡೆನ, ಈ ದೆವ್ವ ಇರುತ್ತೆ, ಭೂತ ಇರುತ್ತೆ ಈ ಮನೇಲಿ ಅಂತ ಮಾಡೋದು, ಅವರೇ ಆರ್ಟ್ ಡೈರೆಕ್ಟರ್ ಥರ ಎಲ್ಲ ಲೊಕೇಶನ್ ನೋಡೋಕೆ ಹೋದಾಗ ನನ್ನ ಇಮ್ಯಾಜಿನೇಷನ್ಗೆ ಬರಬೇಕು ಅನ್ನೋ ಕಾರಣಕ್ಕೆ ಅವ್ರು ನನಗೆಲ್ಲ ತೋರಿಸೋರು. ನಾನಾಗ ಒಂದು ಪೆನ್ ಪೇಪರ್ ತೊಗೊಂಡು ಕಲರ್ ಪೆನ್ಸಿಲ್ಗಳು ತೊಗೊಂಡು ನಾನು ಸ್ಕೆಚ್ಗಳು ಹಾಕಿ, ನೋಡಿ ಸರ್ ಇದು ಇಂಡೋರಲ್ಲಿ ವಾರ್ಮ್ ಕಲರ್ ಇರುತ್ತೆ, ಎಕ್ಸ್ಟೀರಿಯರಲ್ಲಿ ಮೂನ್ ಲೈಟ್ ಇರೋದ್ರಿಂದ ಬ್ಲೂ ಕಲರ್ ಇರುತ್ತೆ. ಈ ಬ್ಲೂ ಅಂಡ್ ವಾರ್ಮ್ ಇದೆಯಲ್ಲ, ವಾರ್ಮ್ ಅಂಡ್ ಕೋಲ್ಡ್ ಟೋನ್ ಇದೆಯಲ್ಲ, ಇದು ಒಂದು ಕಲರ್ ಪ್ಯಾಟರ್ನ್. ಈ ಕಲರ್ ಪ್ಯಾಲೆಟ್ಸ್ ನಲ್ಲಿ ಈ ಕಲರ್ ಪ್ಯಾಟರ್ನ್ ನಲ್ಲಿ ಕೆಲಸ ಮಾಡಿದ್ರೆ ಒಂದು ಹಾಲಿವುಡ್ ಫಿಲ್ಮ್ ತರ ಬರುತ್ತೆ ಅಂತ ಹೇಳಿ ಕಲರ್ ಅಲ್ಲೇ ಡಿಸೈನ್ ಮಾಡಿ ಪೇಂಟಿಂಗ್ ಮಾಡಿ ತೋರಿಸ್ದೆ ಅವ್ರಿಗೆ. ಅವ್ರು ಅದನ್ನ ನೋಡಿ, ಓ ಇವನು ಎಕ್ಸ್ಟ್ರಾ ಪೇಂಟಿಂಗ್ ಬೇರೆ ಮಾಡ್ತಾನೆ ಅಂತ ಅವ್ರಿಗೆ ಅಲ್ಲೇ ಸ್ಪಾಟ್ ಅಲ್ಲೇ ಅವ್ರ ವಿಷನ್ ಒಂಥರ ಆ ಮನೆ ಬರೆದು ಆ ಮನೆ ಕಿಟಕಿ ಒಳಗೆ ಒಂದು ಆರೆಂಜ್ ಕಲರ್ ಮಾಡಿ ಹೊರಗೆಲ್ಲ ಬ್ಲೂ ಕಲರ್ ಶೇಡ್ಸ್ ಹಾಕಿ ತೋರಿಸಿದಾಗ ಅವರು ಖುಷಿ ಆಯ್ತು ಅವ್ರಿಗೆ. ಸೊ ಇಡೀ ಸಿನಿಮಾದ ಅವರ ಹೋಮ್ವರ್ಕ್ ಏನಿತ್ತು ಅದ್ಭುತವಾಗಿ ಮಾಡ್ಕೊಂಡಿದ್ರು. ಒಂದೊಂದು ಡೈಲಾಗಿಂದ ಹಿಡಿದು ಸಾಂಗ್ಸ್ ವರೆಗೂ ಎಲ್ಲ ಅವನಲ್ಲಿ ಅವಳಲ್ಲಿ ಆ ಸಾಂಗ್ ಎಲ್ಲವೂ ಅಂದರೆ ಇನ್ನೂ ರೆಕಾರ್ಡಿಂಗ್ ಮಾಡೋದಕ್ಕೆ ಮುಂಚೆನೇ ಎಲ್ಲರ ಮನಸ್ಸಲ್ಲಿ ಟ್ಯೂನ್ಗಳು ಹರಿತಿತ್ತು. ನಾವು ಲೊಕೇಶನ್ ಹೋಗ್ಬೇಕಾದ್ರೆ ಆ ಲೆವೆಲ್ ಪ್ರಿಸಿಷನ್ ಇತ್ತು ಅವರ ಸ್ಕ್ರಿಪ್ಟ್ ವರ್ಕು ಮತ್ತು ಅವರ
ಇದರಲ್ಲಿ ಸ್ಕ್ರೀನ್ ಪ್ಲೇಗಳಲ್ಲಿ. ಇನ್ಫ್ಯಾಕ್ಟ್ ನಮಗೂ ಈಗಲೂ ಬೈ ಹಾರ್ಟ್ ಆಗ್ಬಿಟ್ಟಿದೆ ಸರ್ ಅದು, ಆ ಹಾಡುಗಳು ಇಷ್ಟು ವರ್ಷ ಆದ್ರೂ ಮರೆಯಕ್ಕಾಗಲ್ಲ, ನಾವೇ ಹಾಡ್ತಾ ಇರ್ತೀವಿ ಕ್ಲಾಸಿಕ್. ಅಂದ್ರೆ ಈವನ್ ಸುದೀಪ್ ಅವರು ಕೂಡ ಪದೇ ಪದೇ ಅವರು ಹಾಡ್ತಿರ್ತಾರೆ. ಇನ್ಫ್ಯಾಕ್ಟ್ ಅವ್ರು ಬೇಸ್ ವಾಯ್ಸ್ ಅಲ್ಲಿ ಅದನ್ನ ಕೇಳೋದಕ್ಕೆ ತುಂಬಾನೇ ಚಂದ ಅದು. ಅಂದ್ರೆ ಅಷ್ಟು ಎಲ್ಲರ ಗಮನ ಸೆಳೆಯುತ್ತೆ. ಇಟ್ ಇಸ್ ಬಿಕಮ್ ಒನ್ ಆಫ್ ದಿ ನಾಸ್ಟಾಲ್ಜಿಕ್ ಸಾಂಗ್ ಅಂತ ಹೇಳ್ಬೋದು. ಸೊ ಆಗ ಆ ದಿನಗಳಲ್ಲಿ ಅವರ ಸ್ಕ್ರೀನ್ ಪ್ಲೇ ಮತ್ತು ಅವರ ಡೆಡಿಕೇಶನ್, ಆ ವರ್ಕ್ ಏನಿತ್ತಲ್ಲ ಅದು ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಟೀಮು, ಸ್ಕ್ರೀನ್ ಪ್ಲೇ, ಲೊಕೇಶನ್ನು ಎಲ್ಲ ಬ್ಲೆಂಡ್ ಆಯಿತು. ಎಲ್ಲರೂ ಹೊಸಬ್ರೆ ಆ ಸಿನಿಮಾದಲ್ಲಿ, ಎಕ್ಸೆಪ್ಟ್ ಕಾಶಿನಾಥ್ ಅವ್ರು ಬಿಟ್ಟರೆ ಮಿಕ್ಕಿದವರು ಎಲ್ಲರೂ ಹೊಸಬ್ರೆ. ಸೊ ಆಗ ನನಗಾಗಿಯೇ ಮಾಡಿದ ಸ್ಕ್ರಿಪ್ಟ್ ಇದು ಅಂತ ಅನ್ನಿಸ್ತು. ಯಾಕೆ ಅಂತಂದರೆ ನನ್ನ ಸಿನಿಮಾಟೋಗ್ರಫಿ ವರ್ಕನ್ನು ನಾನು ತೋರಿಸೋದಕ್ಕೆ ಇದೊಂದು ಒಳ್ಳೆಯ ಅವಕಾಶ ಈ ಸಿನಿಮಾ ಅಂತ. ಅಂದರೆ ಯೂಶ್ವಲಿ ಆ ಥರದ್ದೊಂದು ಫಸ್ಟ್ ಫಿಲ್ಮಲ್ಲೇ ಆ ಥರದ್ದೊಂದು ಸ್ಕ್ರಿಪ್ಟು ಒಬ್ಬ ಸಿನಿಮಾಟೋಗ್ರಫರ್ಗೆ ಸಿಗೋದು ವರ ಮಾಡಿರಬೇಕು, ಪುಣ್ಯ ಮಾಡಿರ್ಬೇಕು. ಸೊ ಆ ಥರದ್ದೊಂದು ಸ್ಕ್ರಿಪ್ಟ್ ನನಗೆ ಸಿಕ್ಕಾಗ ನಾನು ಫುಲ್ ಯುಟಿಲೈಸ್ ಮಾಡ್ಕೊಂಡು ಆ ಥರದ್ದೊಂದು ವರ್ಕನ್ನು ಡೇ ಆ್ಯಂಡ್ ನೈಟ್, ಅಂದರೆ ನಮ್ಮ ಶೂಟಿಂಗ್ ಸ್ಟಾರ್ಟ್ ಆಗ್ತಿದ್ದೇ ಬೆಳಗ್ಗೆ 11 ಗಂಟೆಗೆ. ಯಾಕೆ 11 ಗಂಟೆಗೆ ಅಂತ ಹೇಳ್ತೀನಿ. 11 ಗಂಟೆಗೆ ಸ್ಟಾರ್ಟ್ ಆಯಿತು ಅಂದರೆ 11:30 ಸ್ಟಾರ್ಟ್ ಆಗೋದು. ಬೆಳಗಿನ ಜಾವ 6 ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ಶೂಟಿಂಗ್ ಮಾಡ್ತಿದ್ವಿ. ಸಂಜೆವರೆಗೂ ಡೇ ಎಫೆಕ್ಟ್. 6 ಗಂಟೆ ರಾತ್ರಿ ಆಯ್ತು ಅಂದ್ರೆ ಮತ್ತೆ ಬೆಳಗಿನ ಜಾವ 6 ಗಂಟೆ, 6:30 ಹೋಗಿ ಮಲಗಿದ್ರೆ 10:30ವರೆಗೂ ಮಲಗೋದು, ಮತ್ತೆ 11 ಗಂಟೆಗೆ ಶುರು ಮಾಡೋದು. ಈ ತರದ್ದು ಒಂದು ವಿಶೇಷವಾದ ಒಂದು ಶೂಟಿಂಗ್ ಪ್ಯಾಟರ್ನ್ ನಾವು ಮಾಡಿದ್ವಿ. ಆ ಎಲ್ಲ ಕಾರಣಕ್ಕಾಗಿ ಆ ಸಿನಿಮಾ ಅಷ್ಟು ಅದ್ಭುತವಾಗಿ ಇವತ್ತಿಗೂ ಎಲ್ಲರ ಕಣ್ ಕಟ್ಟತ್ತೆ. ಎಲ್ಲರೂ ಅಂದ್ರೆ ಮೋಸ್ಟ್ಲಿ ಆ ಸಿನಿಮಾ ಬಂದಾಗ ನೀವು ಹುಟ್ಟಿದ್ರೋ ಇಲ್ಲೋ ಗೊತ್ತಿಲ್ಲ ನನಗೆ, ಹೌದಾ, ಆಲ್ಮೋಸ್ಟ್ 35 ಇಯರ್ಸ್ ಅಂತ ನನ್ಗನ್ಸುತ್ತೆ ನನಗೆ ಅದು. ಸೊ ಭಾಳಷ್ಟು ಜನ ಈಗಲೂ ಆ ಸಿನಿಮಾ ನೋಡಿದಾರಲ್ಲ, ಸರ್ ಆ ಸಿನಿಮಾ ನೋಡಿದಾಗ ನಾನು ಹುಟ್ಟಿರ್ಲಿಲ್ಲ, ಹೆದರಿಕೆ ಆಗುತ್ತೆ ಹಾಗೆ ಹೀಗೆ ಅನ್ನೋರು. ನಮ್ಗೆ ಅದು ನನಗೇ ಹೆದರಿಕೆ ಆಗ್ತಿತ್ತು ಶೂಟಿಂಗ್ ಮಾಡಬೇಕಾದ್ರೆ. ಕಾರಣ ಏನು ಅಂತಂದ್ರೆ ಲೈಟಿಂಗ್ ಎಲ್ಲ ಮಾಡಾದ್ಮೇಲೆ ಉಪೇಂದ್ರ ಅವರು ಆ ಡಾಲ್ ತಗೊಂಬರೋ ಅನ್ನೋರು. ಯಾರೋ ಡಾಲ್ ತಗೊಂಬಂದು ಇಟ್ಟಿದ ತಕ್ಷಣ ನಾವು ಲೈಟಿಂಗ್ ಮಾಡಿಟ್ಟು ಆ ಡಾಲ್ ನೋಡಿದ ತಕ್ಷಣ ನಮ್ಗೆ ಹೆದರಿಕೆ ಆಗೋದು. ಅಂದ್ರೆ ಅಷ್ಟು ನೈಟೆಲ್ಲ ವರ್ಕ್ ಮಾಡಿ 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 ನಮಗೆಲ್ಲ ಒಂಥರ ಹೆಂಗಾಗ್ತಿತ್ತು ಅಂದರೆ ಮಲಗಬೇಕಾದ್ರೇನೆ ಲೈಟಿಂಗ್ದು ಏನು ಒಂಥರ ಜಪ ಮಾಡ್ತಿದ್ವಿ. ಆ ಬ್ಲೂ ಜೆಲ್ ಬೇಕು, ಯೆಲ್ಲೋ ಜೆಲ್ ಬೇಕು, ಅದು ಇದು ಅಂತ. ಅಂದರೆ ಆ ವರ್ಕು ಎಷ್ಟು ಒಳಗೊಟ್ಟು ಹೋಗಿತ್ತು ಅಂತಂದರೆ ಮನೆ ಮಠ ಎಲ್ಲ ಮರ್ತಿದ್ವಿ ನಾವು. ಅಂದರೆ ಎಲ್ಲರೂ 100% ಡೆಡಿಕೇಟೆಡ್ ಆಗಿ ಆ ಸಿನಿಮಾನ ಕೆಲಸ ಮಾಡಿದ್ದಕ್ಕೇನೆ ಇಷ್ಟು ವರ್ಷ ಆದ್ರೂ ಅದು ಆ ರಿಸಲ್ಟ್ ನಿಮ್ಮ ಕಣ್ಮುಂದೆ ಇದೆ ಅಂದರೆ ದಟ್ಸ್ ಬಿಕಾಸ್ ಆಫ್ ಸ್ಕ್ರಿಪ್ಟ್. ಆ ಸ್ಕ್ರಿಪ್ಟ್ ನನಗೆ ಸಿಕ್ಕಿದ್ದ ಪುಣ್ಯ. ಅದಕ್ಕೆ ನಾನು ಇಷ್ಟು ವರ್ಷ ಆ ಸಿನಿಮಾ ಹೆಸರಲ್ಲೇ ನಾನು ಇನ್ನೂ ಜೀವನ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದಾದ್ಮೇಲೆ ಒಂದೊಂದು ಸಿನಿಮಾ ಸಿಗ್ತಾ ಬಂತು, ಹಿಟ್ ಆಯ್ತು, ಎಷ್ಟೋ ಸಿನಿಮಾಗಳು ಹಿಟ್ ಆಯ್ತು. ಬಟ್ ದಟ್ ಟೇಕ್ ಆಫ್ ವಾಸ್ ಫ್ಯಾಂಟಾಸ್ಟಿಕ್ ಫಾರ್ ಮೀ. ಇಟ್ ವಾಸ್ ಅ ಗ್ರ್ಯಾಂಡ್ ಓಪನಿಂಗ್ ಫಾರ್ ಮೀ. ಡೆಫಿನೆಟ್ಲಿ ಸರ್. ಈಗ ಆ ಸಿನಿಮಾದಲ್ಲಿ ಸಾಕಷ್ಟು ಸೀನ್ಗಳು ನೆನಪಿಗೆ ಬರುತ್ತೆ. ಈಗ ಬ್ಯಾಂಕ್ ಜನಾರ್ದನ್ ಅವ್ರು ಬೈಕಲ್ಲಿ ಬೈಕೊಂಡು ಬರೋ ದೃಶ್ಯಗಳಾಗಿರ್ಬೋದು, ಸಾಕಷ್ಟು ದೃಶ್ಯಗಳಿದೆ. ಬಟ್ ನಮಗೆ ತುಂಬಾ ಈಗಲೂ ಈಗ ಟ್ರೋಲರ್ಸ್ ಎಲ್ಲ ಯೂಸ್ ಮಾಡುವಂಥದ್ದು ಸೀನ್ ಯಾವುದು ಅಂದ್ರೆ ನಿಮಗೆ ಉಪೇಂದ್ರ ಅವ್ರ ಎಂಟ್ರಿ. ಸೊ ಉಪೇಂದ್ರ ಅವ್ರು ಬರ್ತಾರೆ, ಅವರು ಒಂದು ಪೊಲೀಸ್ ಡ್ರೆಸ್ ಅಲ್ಲಿ ಬಂದು ಕಾಶಿನಾಥ್ ಅವರೇ ಕೊಲೆಗಾರ ಅಂತ ಹೇಳ್ತಾರೆ. ಅದ್ ಹೆಂಗೆ ಎಷ್ಟು ಸೀರಿಯಸ್ ಆಗಿ ನಾವೆಲ್ಲ ನಿಜವಾಗ್ಲೂ ಕಾಶಿನಾಥ್ ಅವರೇ ಇರಬಹುದು ಅಂತ ಅನ್ಕೊಳ್ಳೋಷ್ಟು ಅದೊಂದು ಕಾಮಿಡಿಗೆ ಅಲ್ಲ ಅನ್ನೋ ತರ ಚೇಂಜ್ ಆಗತ್ತೆ. ಆ ಸಿಚುವೇಶನ್ ಹೆಂಗಿತ್ತು ಸರ್ ಆ ಸೀನ್ ಶೂಟ್ ಮಾಡುವಾಗ? ಅದು ನನಗೆ ಉಪೇಂದ್ರ ಅವ್ರು ಆಕ್ಟ್ ಮಾಡ್ತಾರೆ ಅನ್ನೋ ಐಡಿಯಾ ಇರ್ಲಿಲ್ಲ. ಅದು ಲಾಸ್ಟ್ ಮಿನಿಟ್ ಅಲ್ಲಿ ಗೊತ್ತಾಯ್ತು ಉಪೇಂದ್ರ ಅವ್ರು ಆಕ್ಟ್ ಮಾಡ್ತಿದ್ದಾರೆ ಅಂತ. ಅವ್ರು ಇನ್ಸ್ಪೆಕ್ಟರ್ ಆಗಿ ಆಕ್ಟ್ ಮಾಡ್ತಿದ್ದಾರೆ. ಅದು ಒಂದು ನನಗೂ ಅದು ಐಡಿಯಾ ಇರ್ಲಿಲ್ಲ. ಅವರು ಟರ್ನ್ ಮಾಡ್ತಾರೆ, ಕಾಮಿಡಿ ಮಾಡ್ತಾರೆ, ಚೇಂಜ್ ಆಗುತ್ತೆ, ಗೊತ್ತಿರ್ಲಿಲ್ಲ ಅದು. ಅವರು ಒಂಥರ ಅವ್ರು ವಾಕ್ ಮಾಡ್ಕೊಂಡು ಬರೋದು ಮಾಡೋದು ಒಂಥರ ಹೆಂಗಿರ್ತು ಅಂದರೆ ಒಂದು ಫೋರ್ಸ್ ಬೇಕು, ಒಂದು ನಿಜ ಅಂತ ನಂಬಬೇಕು ಅಂತ. ಆಲ್ರೆಡಿ ಅಲ್ಲಿ ಇಂಟರ್ವಲ್ ಬ್ಲಾಕ್ ಅದು ಆಲ್ಮೋಸ್ಟ್. ಆ ಥರದ್ದು ಕಾಶಿನ ಯು ಆರ್ ಅಂಡರ್ ಅರೆಸ್ಟ್ ಅಂದಾಗ ಇಂಟರ್ವಲ್ ಬರುತ್ತೆ ಅಲ್ಲಿ. ಆ ಥರದ್ದೊಂದು ಮ್ಯಾಜಿಕ್ ಮಾಡಿಟ್ಕೊಂಡಿದ್ರು ಸ್ಕ್ರೀನ್ ಪ್ಲೇನಲ್ಲಿ. ಹೇಳಿದ್ರು ಫುಲ್ ಫೋರ್ಸಲ್ಲಿ ಬರಬೇಕು, ನಾನು ಟ್ರಾಲಿ ಗಿಲಿ ಹಾಕೊಂಡು ಬರಲ್ಲ ಅಂತಂದರೆ ಇಲ್ಲ ಟ್ರಾಲಿ ಎಲ್ಲ ಬೇಡ, ಕೈನಲ್ಲಿ ಹ್ಯಾಂಡಲ್ಡಲ್ಲಿ ನನ್ನ ಜೊತೆಲೇ ಬನ್ನಿ ಅಂತಂದ್ರೆ ಏನಯ್ಯ ಇದು ಅಂತ ಫುಲ್ ಅವ್ರು ಹೋಗಿ ವಾಕ್ ಮಾಡೋ ಒಂಥರ ಶಂಕರ್ನಾಗ್ ಥರನೇ ವಾಕ್ ಮಾಡೋರು ಅವಾಗ ಅವರು. ಈಗಲೂ ನೋಡಿ ಆ ಸಿನಿಮಾದಲ್ಲಿ ಅವ್ರು ವಾಕ್ ಮಾಡುವಾಗ ಆ ಶಂಕರ್ನಾಗ್ನ ಬಾಡಿ ಲ್ಯಾಂಗ್ವೇಜ್ ಇದೆ ಅವ್ರ ಹತ್ರ. ಆ ಕಡೆ ಈ ಕಡೆ ಕಾಶಿನ ನಡ್ಕೊಂಡು ವಾಕ್ ಮಾಡ್ಕೊಂಡು ಹೋಗೋರು. ಅವ್ರ ಜೊತೆ ಕ್ಯಾಮ್ರಾ ಅವ್ರು ಸ್ವಲ್ಪ ನನಗಿನ್ನು ಸ್ವಲ್ಪ ಹೈಟಲ್ಲಿ ಇದ್ದಾರೆ. ಅಂದರೆ ನನ್ನ ಐ ಲೆವೆಲ್ ಆಗಾದ್ರೆ ನಾನು ಇನ್ನು ಕುಳ್ಳ ಆಗ್ಬಿಡ್ತೀನಿ. ಅಂದರೆ ಕ್ಯಾಮ್ರಾ ಅಂದರೆ ಅವ್ರಿಗಾಗಿ ನಾನು ಸ್ವಲ್ಪ ಕ್ಯಾಮ್ರಾ ಹೈಟ್ ತಗೊಂಡು ಅವ್ರ ಜೊತೆಗೆ ಟ್ರಾವೆಲ್ ಮಾಡ್ಕೊಂಡು ಹಂಗೆ ಅವ್ರು ಎಲ್ಲೆಲ್ಲಿ ಹೋಗ್ತಾರೋ ಅವ್ರ ಜೊತೆನೇ ಸಜೆಷನಲ್ಲಿ ಇಟ್ಕೊಂಡು ಹೋಗಿ ಮೂಮೆಂಟ್ ಆಗಿ ಅಲ್ಲಿ ಹೋಗಿ ನಿಂತ್ಕೊಂಡಿದ ತಕ್ಷಣ ಅವ್ರ ಕಾರದ್ದು ಬೇಡಿ ಆಗ್ತಾರೆ. ಎಲ್ಲರೂ ಮುಖವಾಡ ಹಾಕೊಂಡಿರೋ ನೋಡ್ರಿ ನೀವು ಹಾಗೆ ಹೀಗೆ ಅಂತ ಹೇಳಿ ಅವ್ರಿಗೆ ಬಂದಾಗ ನನಗೆ ಚೆನ್ನಾಗಿರುತ್ತೆ. ಅದು ನೋಡೋಕ್ಕೆ ಒಂದು ಫೋರ್ಸ್ ಇತ್ತು. ಅದಾಗಿದ್ದ ತಕ್ಷಣ ಅಲ್ಲೇ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಅವ್ರಿಗೆ ಕರೆದು ಬಂದ ತಕ್ಷಣ ಅವರು ಎದ್ರಿಕೊಂಡು ಒಂಥರ ಉಪೇಂದ್ರ ಅವ್ರನ್ನ ಹೊಡಿಲೋ ಬೇಡವೋ ಅನ್ನೋ ಥರ ಮೆತ್ತಿಗೆ ಒದಿಯೋದು ಕೈಯಲ್ಲಿ ಹಿಂಗೆ ಅನ್ನೋದು ಮಾಡಿದ್ರು. ಏಯ್ ನಿನಗೆ ಹೊಡೆದು ಬಿಡ್ತೀನಿ ಇವಾಗ, ಒದಿರಿ ಚೆನ್ನಾಗಿ ಮಾಡ್ರಿ ಅಂತ ಹೇಳಿ ಉಪೇಂದ್ರ ಅವರು
ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಎಲ್ಲಿಂದನೋ ಓಡ್ ಬರ್ತಾರೆ, ಬಂದು ಇವನು ಕಳ್ಳ ಸಾರ್, ಇವನು ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ಚಾನ್ಸ್ ಕೇಳ್ಕೊಂಡು ಬಂದು ಒಬ್ಬೊಬ್ಬರು ಓದಿತಾರೆ. ಆ ಸೀನ್ ಹೇಗಿತ್ತು ಅಂತಂದರೆ, ಶೂಟಿಂಗ್ ಮಾಡಬೇಕಾದ್ರೆ ಒಬ್ಬ ಡೈರೆಕ್ಟ್ರು ಒದಿಸ್ಕೊಳ್ಳೋದಿದೆಯಲ್ಲ, ಅದು ದಟ್ ಶೋಸ್ ಅ ರಿಯಲ್, ಅಂದರೆ ರಿಯಲಿಸ್ಟಿಕ್ ಆಗಿ ಆಗಬೇಕು ಅನ್ನುವ ಅವರ ಒಂದು ವಿಷನ್ ಇದೆಯಲ್ಲ, ದಟ್ಸ್ ಅಮೇಝಿಂಗ್. ಅಂದರೆ ಯೂಶ್ವಲಿ ಒಂದು ಸೊಫಿಸ್ಟಿಕೇಟೆಡ್ ಆಗಿ ಒಂಥರ ಒಳ್ಳೆ ಪಾತ್ರಗಳೇ ತಗೊಳ್ತಾರೆ. ಅದು ಒಳ್ಳೆ ಪಾತ್ರ ಅಂತಲ್ಲ, ಅಂದ್ರೆ ಸೊಫಿಸ್ಟಿಕೇಟೆಡ್ ಆಗಿ ತಗೋತಾರೆ ಡೈರೆಕ್ಟರ್ಗಳು. ಇವರು ಚಾನ್ಸ್ ಕೊಡಿ ಸಾರ್ ಅಂತ ಕೇಳ್ತಾರೆ, ಆಮೇಲೆ ಎಲ್ಲರೂ ಓದಿತಾರೆ. ಆ ಥರದ್ದೊಂದು ವಿಶೇಷವಾಗಿ ಗಮನ ಸೆಳೆದ ಇದು. ಆಸ್ ಅನ್ ಆಕ್ಟರ್ ಆಲ್ಸೋ ವಾಸ್ ವೆರಿ ವೆರಿ ಕ್ರಿಸ್ಪ್. ಆಮೇಲೆ ಒಂಥರ ಆಗಲೇ ಅವ್ರು ಮಾಡುವಾಗೆಲ್ಲ ನನಗೆಲ್ಲೋ ಅವರು ಶಂಕರ್ನಾಗ್ನ ಕಾಪಿ ಮಾಡ್ತಾ ಇದ್ದಾರೋ, ಇಲ್ಲ ಶಂಕರ್ನಾಗ್ ಅವರ ಮೈಮೇಲೆ ಬಂದಿದ್ದಾರೋ ಇವರಿಗೆ ಅಂತ ಅನ್ಸೋದು. ಅಂದರೆ ಹಿ ಹ್ಯಾಸ್ ಡನ್ ಸಮ್ ವಂಡರ್ಸ್. ಅದೆಲ್ಲವೂ ಏನೋ ಇಟ್ ವಾಸ್ ಅ ಮ್ಯಾಜಿಕ್ ಆ್ಯಕ್ಚುಲಿ. ಖುಷಿ ತಂದ ದಿನಗಳದು. ಬಟ್ ನನಗೂ ಅಷ್ಟೇ, ನನ್ನ ಕೈಲಿ ಏನೇನು ಆಗುತ್ತೋ ಮ್ಯಾಕ್ಸಿಮಮ್ ಅವರು ಎಕ್ಸ್ಪ್ಲಾಯ್ಟ್ ಮಾಡಿದ್ದಾರೆ, ದಿ ಬೆಸ್ಟ್ ವರ್ಕನ್ನು. ಓಕೆ ಸರ್, ಖುಷಿ ಆಯಿತು ನಮಗೂ ಕೇಳಿ. ಬಿಕಾಸ್ ಅಂತ ಒಂದು ಸಿನಿಮಾ ಈಗ ಇಷ್ಟು ವರ್ಷಗಳಾದರೂ ಕೂಡ 90s ಕಿಡ್ಸಿಂದ ಹಿಡಿದು 2000s ಜೆನ್ಸಿಗಳು ಕೂಡ ಇಷ್ಟಪಟ್ಟು ನೋಡುವಂಥ ಸಿನಿಮಾದಲ್ಲಿ ನೀವು ಕೂಡ ಭಾಗಿಯಾಗಿರುವಂಥದ್ದು. ಸೊ ವೆರಿ ನೈಸ್. ನಿಮಗೆ ಇದುವರೆಗೂ ತುಂಬ ಚಾಲೆಂಜಿಂಗ್ ಅನಿಸಿರುವಂಥ ಸೀನು ಯಾವುದು ಸಿನಿಮಾದು ಸರ್? ನಿಮಗೆ ತುಂಬ ಚಾಲೆಂಜಿಂಗ್ ಅಂದರೆ ನಿದ್ದೆಗೆಡಿಸಿದಂತಹ ಒಂದು ಸನ್ನಿವೇಶ ಆಗಿರಬಹುದು, ನೀವು ಅಷ್ಟು ತಲೆ ಕೆಡಿಸ್ಕೊಂಡಂತಹ ಸೀನ್ ಯಾವುದು ಅಂದರೆ ಶೂಟ್ ಮಾಡೋದಕ್ಕೆ? ನನಗೆ ಇರುವ ಮೆಮೊರಿಲಿ ಎಲ್ಲವೂ ಫಿಲ್ಮ್ದೇನೆ ನನಗೆ ಜಾಸ್ತಿ ಕಾಡೋದು. ಕಾರಣ ಯಾಕೆ ಅಂತಂದರೆ, ಮೊದಲನೇ ಸಿನಿಮಾ ಅನ್ನೋದು ಒಂದು. ಎರಡನೇ ವಿಷಯ ಏನಂತಂದರೆ, ಆಗ ನನಗೊಂದು ಸಿನಿಮಾ ಇಂಡಸ್ಟ್ರಿ ಕಾಲಿಡ್ತಾ ಇದ್ದೀನಿ ಅನ್ನೋ ಎಕ್ಸೈಟ್ಮೆಂಟ್ ಇದೆಯಲ್ಲ, ಎಕ್ಸೈಟ್ಮೆಂಟು. ನಾನು ಸಿನಿಮಾ ಇಂಡಸ್ಟ್ರಿ ಕಾಲಿಟ್ಬಿಟ್ಟೆ, ನನಗೂ ಒಂದು ಅವಕಾಶ ಸಿಕ್ಬಿಡ್ತು, ನಾನು ಇಲ್ಲಿ ಇದ್ದೀನಿ ಅಂದರೆ ನನಗೆ ಸಿಕ್ಕಿರೋ ಚಾನ್ಸನ್ನು ನಾನು ಬಳಸ್ಕೊಂಡು ನಾನು ಐ ಶುಡ್ ಬಿ ಸಮ್ವೇರ್ ಅನ್ನೋ ರೇಂಜಿಗೆ ನನಗೆ ಅದಾದಾಗ ಅದರಲ್ಲಿ ಎಷ್ಟೋ ಸೀನ್ಗಳು, ಫಾರ್ ಎಕ್ಸಾಂಪಲ್ ನನಗೆ ಇವತ್ತಿಗೂ ತುಂಬ ಜನ ಹೇಳ್ತಾರೆ, ನನಗೂ ಅನಿಸಿದ್ದು ಮಾಡುವಾಗ, ಶೂಟ್ ಮಾಡುವಾಗ ನನಗೇನು ಅನಿಸಿರ್ಲಿಲ್ಲ, ಬಟ್ ಇವಾಗ ಅನ್ಸೋದು ರಿವೈಂಡ್ ಮಾಡಿ ನೋಡಿದರೆ ಅದರಲ್ಲಿ ಆಗ ಸ್ಟೆಡಿ ಕ್ಯಾಮ್ಗಳು ಇತ್ತು. ಸ್ಟೆಡಿ ಕ್ಯಾಮ್ ಬಳಸಲಿಲ್ಲ, ತರಿಸಲಿಲ್ಲ. ಕಾರಣ ಏನು ಅಂತಂದರೆ ಬಡ್ಜೆಟ್ ಕನ್ಸ್ಟ್ರೈನ್ಸ್ ಇತ್ತು. ಸೊ ಆಗ ನಾನೇನು ಮಾಡಿದೆ, ಒಂದು ಟವಲ್ ತಗೊಂಡು, ಒಂದು ಟವಲ್ನ ನಾನು ಆ ಫಿಲ್ಮ್ ಕ್ಯಾಮ್ರಾ ಇಸ್ ಕ್ವೈಟ್ ವೆಯ್ಟ್ ಇರುತ್ತೆ, ಒಂದು ಟವಲ್ ತಗೊಂಡು ಆ ಟವಲಲ್ಲಿ ಕ್ಯಾಮ್ರಾ ಇಟ್ಟು ನೈಟ್ ಎಫೆಕ್ಟಲ್ಲಿ ನಮ್ಮ ಮುರಳಿ ಮೋಹನ್ ಅಸೋಸಿಯೇಟ್ ಆಗಿದ್ರು ಆ ಸಿನಿಮಾಗೆ. ಅವರು ಆ್ಯಕ್ಟರ್ ಆಗಿರ್ತಾರೆ ಅದರಲ್ಲಿ. ಅವರು ಏನೋ ಒಂದು ವಿಷಯನ ನೋಡಿ ಓಡ್ತಾರೆ ಅಲ್ಲಿಂದ ಓಡ್ತಾರೆ, ಎಲ್ಲೋ ಹೋಗಿ ಕೆಳಗೆ ದವಾ ಅಂತ ಬೀಳ್ತಾರೆ. ಕ್ಯಾಮ್ರಾ ಯಾವುದೋ ಒಂದು ಭೂತನೋ ದೆವ್ವನೋ ಏನೋ ಒಂದು ಅಟ್ಟಿಸ್ಕೊಂಡ್ಬಂತು ಅನ್ನೋ ಥರ ಆಗಬೇಕು. ಸೊ ದಟ್ ಕ್ಯಾಮ್ರಾ ಬಿಕಮ್ಸ್ ಅ ಸಬ್ಜೆಕ್ಟಿವ್ ಶಾಟ್. ಆ ಸಬ್ಜೆಕ್ಟಿವ್ ಶಾಟ್ಗೆ ಅವ್ರ ಜೊತೆಲಿ ನಾನು ಕ್ಯಾಮ್ರಾ ಇಟ್ಕೊಂಡು ಓಡ್ತೀನಿ, ಅದೇ ಅವ್ರ ಸ್ಪೀಡಲ್ಲೇ ಹೋಗ್ಬೇಕು. ಅಂದರೆ ನಾನು ಕ್ಯಾಮ್ರಾ ಇಟ್ಕೊಂಡು ಹೋದ್ರೆ ಜಂಪ್ ಆಗುತ್ತೆ. ಸೊ ಫ್ಲೋಟ್ ಆಗಬೇಕು ಅಂದರೆ ಸ್ಟಡಿ ಕ್ಯಾಮ್ ಬೇಕು. ಸ್ಟಡಿ ಕ್ಯಾಮ್ ಇಲ್ಲ. ನಾನು ಏನು ಮಾಡಿದೆ, ಒಂದು ಐಡಿಯಾ, ಆಗ ಒಂದು ಟವಲ್ ತೊಗೊಂಡೆ, ಹಾಗೆ ಹೇಳಿದ್ನಲ್ಲ, ಒಂದು ಟವಲ್ ತೊಗೊಂಡು ಆ ಟವಲಲ್ಲಿ ಕ್ಯಾಮ್ರಾ ಇಟ್ಟು, ಟವಲ್ 2 ಜುಟ್ಟು ಆ ಕಡೆ ಈ ಕಡೆ 2 ಕಡೆ ನಿಂಗೆ ಇಟ್ಕೊಂಡು, ಯಾಕಂದರೆ ನನ್ನ ಕೈ ಶಾಕ್ ಅಬ್ಸರ್ವರ್ ಥರ ಕೆಲಸ ಮಾಡುತ್ತೆ. ನಾನು ಎಷ್ಟೇ ಓಡಿದ್ರು ಇದು ಸ್ಟಡಿ ಆಗಿರುತ್ತೆ. ಆ ಥರ ಅವ್ನು ಬರ್ತಾನೆ, ಅವನ ಜೊತೆ ಓಡ್ತೀನಿ ನಾನು, ಹಿಂಗೆ ಓದ್ಕೊಂಡು. ಜಂಪ್ ಆಗಲ್ಲ, ಫ್ಲೋಟ್ ಆಗುತ್ತೆ. ಇಟ್ ಈಸ್ ಡ್ಯಾಮ್ ಈಸಿ. ಅದೇ ಈ ಥರ ಎತ್ಕೊಂಡು ಹಿಂಗೆ 2 ಆ ಕಡೆ ಈ ಕಡೆ ಬಟ್ಟೆ ಕಟ್ಟಿ ಇಟ್ಕೊಂಡು ಎಳ್ಕೊಂಡು ಹೋದ್ರೆ ಹೇಗಿರುತ್ತೆ, ಆ ಥರದ್ದೊಂದು ನೈಟಲ್ಲಿ ಅದು ಓಡ್ತೀನಿ, ಕೆಳಗೆ ಬೀಳ್ತಾರೆ. ಆಲ್ಮೋಸ್ಟ್ ಅವ್ರ ಜೊತೆಗೆ ಟರ್ನ್ ಮಾಡ್ತೀನಿ, ಮತ್ತು ಆಲ್ಮೋಸ್ಟ್ ಅವರು ಬೇಡ ಅಂತ ಹೇಳ್ತಾರೆ, ಸಾಯೋ ಥರ. ಐ ಮೀನ್ somebody has forced him to run ಅನ್ನೋ ಥರ. That was one of the wonderful scene which I always admire. ಅದೇ ಸಿನಿಮಾದಲ್ಲಿ ಇನ್ನೂ ಒಂದು ಶಾಟು, ನನಗೆ ಎಲ್ಲೆಲ್ಲಿ ಪಾಠ ಮಾಡೋಕ್ಕೆ ಹೋಗ್ತೀನೋ, ಸಿನಿಮಾಟೋಗ್ರಫಿ ಪಾಠ ಸಾಕಷ್ಟು ಫಿಲ್ಮ್ ಇನ್ಸ್ಟಿಟ್ಯೂಟ್ಗಳಿಗೆ ಪಾಠ ಮಾಡೋಕ್ಕೆ ಹೋಗ್ತೀನಿ, ಅಲ್ಲಿ ಇದನ್ನ ಯಾವಾಗಲೂ ಹೇಳ್ತೀನಿ ನಾನು. ಅದೇನು ಅಂತಂದರೆ, ಒಂದು ಸಬ್ಜೆಕ್ಟಿವ್ ಶಾಟು, ಒಂದು ಮರ್ಡರ್ ಆಗಿರುತ್ತೆ, ಯಾರೋ ಸತ್ತಿರ್ತಾರೆ, ಪೊಲೀಸ್ ಬರ್ತಾರೆ. ಬಂದರೆ ಯೂಶ್ವಲಿ ಪೊಲೀಸ್ನ ಸಬ್ಜೆಕ್ಟಿವ್ ಶಾಟ್ ಇಟ್ಟು ಹೋಗ್ತೀವಿ. ಆದರೆ ಅಲ್ಲಿ ಏನಾಗ್ತದೆ, ಒಂದು ನಾಯಿನ ಕರ್ಕೊಂಡ್ಬಂದಿರ್ತಾರೆ, ಪೊಲೀಸ್ ನಾಯಿನ. ಆ ಪೊಲೀಸ್ನಾಗ ಡಾಗಿನ ಪಾಯಿಂಟ್ ಆಫ್ ವ್ಯೂನಲ್ಲಿ ಕ್ಯಾಮ್ರಾ ಹೋಗುತ್ತೆ. ನಾನಾಗ ಒಂದು ನಾಯಿ ಥರ ಬಿಹೇವ್ ಮಾಡಬೇಕು. ಆ ಕ್ಯಾಮ್ರಾ ಸ್ಮೆಲ್ ಮಾಡುತ್ತೆ, ಅದು ಅಂತ ಆ ಕಡೆ ಈ ಕಡೆ ಸ್ಮೆಲ್ ಮಾಡ್ತಾ ಇದ್ದಾಗ ಕ್ಯಾಮ್ರಾ ನಾಯಿ ಥರನೇ ಸ್ಮೆಲ್ ಮಾಡ್ಕೊಂಡು ಈಗ ಲೆಫ್ಟ್ ರೈಟಿಂಗ್ ಹೋಗಬೇಕು. ಅದು ಆ ಲೆವೆಲಲ್ಲಿ ಕ್ಯಾಮ್ರಾ, ಅದು ಒನ್ಸ್ ಅಗೇನ್ ಫ್ಲೋಟಿಂಗ್, ಕ್ಯಾಮ್ರಾ ಫ್ಲೋಟ್ ಆಗಿ ಹಿಂಗೆ
ಹೋಗುವಾಗ ಜೊತೆಲಿ ನಾನೊಂದು ಪ್ರಶ್ನೆ ಕೇಳಿದ್ದೆ. ನಾನು ಸೈನ್ಸಲ್ಲಿ ಓದಿದ್ದು ಏನಂದರೆ, ಉಪೇಂದ್ರ ಅವ್ರನ್ನ ಕೇಳಿದೆ ನಾನು, ಸರ್ ಅನಿಮಲ್ಸ್ ಯಾವ ಕಲರ್ ಕಾಣುತ್ತೆ ಸರ್ ಅನಿಮಲ್ಸ್ಗೆ ಅಂತ. ಅವಾಗ ಎಲ್ಲರೂ ಒಂಚೂರು ಅಲರ್ಟ್ ಆದ್ರೆ, ಏನು ಇಂಥ ಪ್ರಶ್ನೆ ಕೇಳ್ತಾನೆ ಅಂತ. ನಮಗೆ ಕಲರ್ಸ್ ಎಲ್ಲವೂ ಐಡೆಂಟಿಫೈ ಮಾಡ್ಬೋದು. ಪ್ರಾಣಿಗಳಿಗೆ ಮೋನೋಕ್ರೋಮ್ ಕಾಣೋದು, ಎಲ್ಲ ಕಲರ್ಸು ಕಾಣಲ್ಲ. ಒಂದೊಂದಕ್ಕೂ ಒಂದೊಂದು ಬ್ಯಾಂಡ್ ವಿಡ್ತ್ ಇರುತ್ತೆ. ಒಂದೊಂದು ಕಲರ್ಸ್ ಒಂದೊಂದು ಪ್ರಾಣಿಗೆ ಒಂದೊಂದು ಕಲರ್ ಕಾಣುತ್ತೆ. ಸೊ ನಾಯಿಗೆ ಒಂದು ಪರ್ಟಿಕ್ಯುಲರ್ ಮೋನೋಕ್ರೋಮ್ ಕಲರ್ ಕಾಣುತ್ತೆ ಅಂತ ಹೇಳಿ ಒಂದು ಡಿಸಿಷನ್ಗೆ ಬಂದ ಮೇಲೆ ಕ್ಯಾಮ್ರಾ ಲೆನ್ಸ್ಗೆ ಇದು ರೆಡ್ ಫಿಲ್ಟರ್ ಹಾಕಿ ಆ ನಾಯಿ ಪಾಯಿಂಟ್ ಆಫ್ ವ್ಯೂ ಎಕ್ಸ್ಟ್ರೀಮ್ ವೈಡ್ ಆಂಗಲ್ ಮಾಡಿ ಆ ಕಲರು ಮತ್ತು ಆ ವೈಡ್ ಆಂಗಲ್ ಮೂವ್ಮೆಂಟು ಇದೆರಡು ಇವತ್ತಿಗೂ ತುಂಬಾ ಇಂಪ್ರೆಸಿವ್ ಆಗಿತ್ತು. ಅಂದ್ರೆ ಜನಗಳಿಗೆ ಏನನ್ಸುತ್ತೆ ಅಂದ್ರೆ, ಆ ನಾಯಿ ಪಾಯಿಂಟ್ ಆಫ್ ವ್ಯೂನಲ್ಲಿ ಇದನ್ನ ಶಾರ್ಟ್ ತೆಗೆದಿದ್ದಾರಲ್ಲ ಅನ್ನೋದಿದೆಯಲ್ಲ, ಒನ್ ಆಫ್ ದಿ ಮೆಮೊರಬಲ್ ಶಾರ್ಟ್ ಇನ್ ದಟ್ ಮೂವಿ. ಆ ಥರದ್ದು ಎಷ್ಟೋ ಎಕ್ಸ್ಪೆರಿಮೆಂಟ್ಸ್ಗಳು ಮಾಡಿದೀವಿ. ಇದೆರಡು ಯಾವಾಗಲೂ ನನಗೆ ಪಾಯಿಂಟ್ ಆಫ್ ವ್ಯೂ ಅಂದ್ರೆ ಸಬ್ಜೆಕ್ಟಿವ್ ಶಾರ್ಟಲ್ಲಿ ಹೇಗೆ ಮಾಡ್ಬೋದು ಅನ್ನೋದನ್ನ ಫಿಲ್ಮ್ ಸ್ಟೂಡೆಂಟ್ಸ್ಗೆ ಅದೊಂದು ಪಾಠವಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಸೊ ದೀಸ್ ಟೂ ಮೆಮೊರೀಸ್ ಆರ್ ಅಮೇಝಿಂಗ್. ಆಮೇಲೆ ಬೇರೆ ಬೇರೆ ಕಾರಣಗಳಿಗೆ ಬೇರೆ ಬೇರೆ ಶಾರ್ಟ್ಸ್ ವಿಶೇಷವಾಗಿ ತೆಗೆದಿದ್ದು ಎಷ್ಟೋ ಇದ್ದಾವೆ. ಬಟ್ ಇದು ಯಾವಾಗಲೂ ನನ್ನ ಕಣ್ಣಿಗೆ ಹಾಂಟ್ ಮಾಡುವಂತ. ಸರ್, ಪ್ರಾಬಬ್ಲಿ ಸಿನಿಮಾ ಬಗ್ಗೆ ನಾವು ಮಾತಾಡಬೇಕು ಅಂತಂದ್ರೆ ಒಂದು 100 ಎಪಿಸೋಡ್ಗಳಾದ್ರೂ ಇನ್ನೂ ವಿಷಯಗಳು ಉಳಿಯುತ್ತೆ ಅನ್ಸುತ್ತೆ. ಸೊ ಅಷ್ಟು ವಿಚಾರಗಳಿದೆ ಅಂತ ನನ್ನ ಪಾಯಿಂಟ್ ಆಫ್ ವ್ಯೂ ಇಂದ ನಾನು ಇಷ್ಟು ಹೇಳ್ಬೋದು. ಒಬ್ಬೊಬ್ರು ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೀವು ಕತೆ ಹೇಳ್ತಾ ಹೋದ್ರೆ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಅಷ್ಟು ರೋಚಕವಾಗಿದೆ, ರೋಮಾಂಚಕವಾಗಿದೆ ಮತ್ತು ಎಲ್ಲ ತರದ, ಅಂದ್ರೆ ಅಲ್ಲಿ ಕಷ್ಟ ಇತ್ತು, ಅಳು ಇತ್ತು, ದುಃಖ ಇತ್ತು ಮತ್ತು ಫಿಯರ್ ಫ್ಯಾಕ್ಟರ್ ವರ್ಕ್ ಆಗ್ತಿತ್ತು. ಆಮೇಲೆ ಎಲ್ರಿಗೂ ಒಂದು ಆತಂಕ, ನಾವೆಲ್ಲ ಸ್ಟಾರ್ಗಳಾಗ್ಬಿಡ್ತೀವ, ನಾವೆಲ್ಲ ಅದಾಗ್ತೀವ ಇದಾಗ್ತೀವ, ಸಿನಿಮಾ ಓಡುತ್ತೆ ಅನ್ನೋ ಗ್ಯಾರಂಟಿ ಕತೆ ಕೇಳಿದಾಗ್ಲೇ ಅನ್ನಿಸ್ಬಿಡ್ತು. ಬಟ್ ಈ ಲೆವೆಲ್ ಸಕ್ಸಸ್ ಆಗುತ್ತೆ ಅನ್ನೋದು ಇದೆಯಲ್ಲ, ನಮಗೆ ಯಾರಿಗೂ ಆ ಲೆವೆಲ್ ಎಕ್ಸ್ಪೆಕ್ಟ್ ಮಾಡಿಲ್ಲ. ಬಟ್ ಇಟ್ ವಾಸ್, ನಾವು ಅಂದುಕೊಂಡಿದ್ದಕ್ಕಿಂತ ಒಂಥರ ಆ ಲೆವೆಲ್ ನಮ್ಮೆಲ್ರಿಗೂ ಒಂದು ಸ್ಟಾರ್ಡಮ್ ಸಿಕ್ಬಿಡ್ತು. ದಟ್ ವಾಸ್ ಅಮೇಜಿಂಗ್ ಆಕ್ಚುಲಿ. ಸಾಕಷ್ಟು ವಿಚಾರಗಳನ್ನ ಅಶೋಕ್ ಕಶ್ಯಪ್ ಸರ್ ನಮ್ಮ ಜೊತೆ ಹಂಚಿಕೊಂಡ್ರು. ಇದಿಷ್ಟೇ ಅಲ್ಲ, ಮುಂದಿನ ಎಪಿಸೋಡ್ನಲ್ಲೂ ಕೂಡ ಬಹಳಷ್ಟು ಇಂಟ್ರೆಸ್ಟಿಂಗ್ ವಿಚಾರನ ಅವ್ರು ಹೇಳ್ತಾರೆ. ಅಲ್ಲಿವರೆಗೂ ನಮಸ್ಕಾರ.